ಒಂದು ಸಣ್ಣ ಪಟ್ಟಣದ ಹತ್ತಿರ ದಟ್ಟವಾದ ಕಾಡಿತ್ತು. ಆ ಕಾಡಿನ ಒಳಗೆ ಒಂದು ಹಳೆಯ ಭಯಾನಕ ಮನೆಯಿತ್ತು. ಗ್ರಾಮದ ಜನರು ಅದನ್ನು ಭೂತ ಮನೆ ಎಂದು ಕರೆಯುತ್ತಿದ್ದರು. ಆ ಮನೆಯಲ್ಲಿ ಯಾರೂ ವಾಸಿಸುವುದಿಲ್ಲ. ಆದರೆ ರಾತ್ರಿ ಸಮಯದಲ್ಲಿ ಅಲ್ಲಿ ವಿಚಿತ್ರ ಬೆಳಕುಗಳು ಕಾಣಿಸುತ್ತವೆ ಎಂದು ಕೆಲವರು ಹೇಳುತ್ತಿದ್ದರು. ಕಳೆದ 6 ತಿಂಗಳಿನಿಂದ ಆ ಪಟ್ಟಣದಿಂದ ಯುವತಿಯರು ಒಬ್ಬೊಬ್ಬರಾಗಿ ಕಾಣೆಯಾಗಲು ಶುರುವಾದರು. ಮೊದಲಿಗೆ ಜನರು ಅವರು ಓಡಿ ಹೋಗಿದ್ದಾರೆ ಎಂದು ಭಾವಿಸಿದರು. ಆದರೆ 7 ಹುಡುಗಿಯರು ಕಾಣೆಯಾಗಿದ್ದಾಗ ಪಟ್ಟಣದ ಜನರಿಗೆ ಭಯ ಶುರುವಾಯಿತು. ಪೊಲೀಸರು ಈ ಪ್ರಕರಣವನ್ನು ಹಗಲು ರಾತ್ರಿ ತನಿಖೆ ಮಾಡಿದರು. ಆದರೆ ಅವರಿಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ, ಯಾವುದೇ ಸುಳಿವು ಸಿಕ್ಕಿಲ್ಲ. ಎಲ್ಲಾ ಸುಳಿವುಗಳು ಕೊನೆಗೆ ಕಾಡಿನ ಅಂಚಿನಲ್ಲಿ ಮುಗಿಯುತ್ತವೆ. ಕೆಲವರು ಗ್ರಾಮಸ್ಥರು ರಾತ್ರಿ ಸಮಯದಲ್ಲಿ ಕಾಡಿನಿಂದ ಚೀರುವ ಶಬ್ದ ಕೇಳಿದೆ ಎಂದು ಹೇಳಿದರು. ಇನ್ನು ಕೆಲವರು ಭೂತ ಮನೆಯಲ್ಲಿ ಬೆಳಕು ಕಾಣಿಸಿದೆ ಎಂದು ಹೇಳಿದರು. ಈ ಪ್ರಕರಣ ತುಂಬಾ ರಹಸ್ಯ ಮತ್ತು ಅಪಾಯಕರ ಆಗಿತ್ತು. ಆದ್ದರಿಂದ ಸರ್ಕಾರ ಈ ಪ್ರಕರಣವನ್ನು ಗುಪ್ತವಾಗಿ ತನಿಖೆ ಮಾಡಲು ತೀರ್ಮಾನಿಸಿತು. ಅವರು ಒಂದು ಪ್ರಸಿದ್ಧ ಡಿಟೆಕ್ಟಿವ್ಗೆ ಈ ಪ್ರಕರಣವನ್ನು ಕೊಟ್ಟರು. ಅವನ ಹೆಸರು ಡಿಟೆಕ್ಟಿವ್ ಅರ್ಜುನ್ ರಾವ್. ಅವನು ಅಸಾಧ್ಯ ಪ್ರಕರಣಗಳನ್ನು ಕೂಡ ಪರಿಹರಿಸುವವನಾಗಿದ್ದನು. ಒಂದು ರಾತ್ರಿ ಅವನ ಟೇಬಲ್ ಮೇಲೆ ಒಂದು ರಹಸ್ಯ ಫೈಲ್ ಬಂತು. ಆ ಫೈಲ್ನಲ್ಲಿ ಕಾಣೆಯಾಗಿರುವ ಹುಡುಗಿಯರ ಫೋಟೋಗಳು ಮತ್ತು ಪೊಲೀಸ್ ವರದಿಗಳು ಇವೆ. ಆ ಫೈಲ್ನಲ್ಲಿ ಒಂದು ಚಿಕ್ಕ ನೋಟು ಕೂಡ ಇತ್ತು. ಪೊಲೀಸರು ಈ ಪ್ರಕರಣವನ್ನು ಪರಿಹರಿಸಲು ಸಾಧ್ಯವಾಗಲಿಲ್ಲ. ಈ ಪ್ರಕರಣವನ್ನು ರಹಸ್ಯವಾಗಿ ತನಿಖೆ ಮಾಡಿ ಭೂತ ಮನೆಯ ಹಿಂದೆ ಇರುವ ಸತ್ಯವನ್ನು ಕಂಡುಹಿಡಿ. ಅರ್ಜುನ್ ಆ ಫೋಟೋಗಳನ್ನು ಗಮನದಿಂದ ನೋಡಿದ. ಆಗ ಅವನಿಗೆ ಒಂದು ವಿಚಿತ್ರ ಸಂಗತಿ ಗಮನಕ್ಕೆ ಬಂತು. ಕಾಣೆಯಾಗಿರುವ ಎಲ್ಲಾ ಹುಡುಗಿಯರು ಕಾಣೆಯಾಗುವ ಕೆಲವು ದಿನಗಳ ಮುಂಚೆ ಕಾಡಿಗೆ ಹೋಗಿದ್ದರು. ಮುಂದಿನ ದಿನ ಬೆಳಿಗ್ಗೆ ಅರ್ಜುನ್ ಪಟ್ಟಣಕ್ಕೆ ಶಾಂತವಾಗಿ ಬಂದನು. ಯಾರಿಗೂ ಅವನು ಡಿಟೆಕ್ಟಿವ್ ಎಂದು ಗೊತ್ತಿರಲಿಲ್ಲ. ಆ ರಾತ್ರಿ ಅವನು ಕಾಡಿನ ಅಂಚಿನಲ್ಲಿ ನಿಂತು ಭೂತ ಮನೆಯ ದಿಕ್ಕಿನಲ್ಲಿ ನೋಡುತ್ತಿದ್ದನು. ಅಷ್ಟರಲ್ಲಿ ಕಾಡಿನ ಒಳಗಿನಿಂದ ಒಂದು ದುರ್ಬಲ ಚೀರಾಟದ ಶಬ್ದ ಕೇಳಿಸಿತು. ಅರ್ಜುನ್ ತನ್ನ ಟಾರ್ಚ್ ಬೆಳಗಿಸಿದನು ಮತ್ತು ನಿಧಾನವಾಗಿ ಕಾಡಿನ ಒಳಗೆ ನಡೆಯಲು ಆರಂಭಿಸಿದನು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಯಾರೋ ಕತ್ತಲಿನಲ್ಲಿ ಅವನನ್ನು ನೋಡುತ್ತಿದ್ದರು. ಅರ್ಜುನ್ ಈ ರಹಸ್ಯವನ್ನು ಪರಿಹರಿಸಲಾರನ? ಮುಂದಿನ ಭಾಗದಲ್ಲಿ ತಿಳಿಯಿರಿ.